ದನಕರ್ ಅವರ ಪತ್ರಕ್ಕೆ ಖರ್ಗೆ ಅವರು ಪ್ರತ್ಯುತ್ತರ ಕೊಟ್ಟು ಈ ತರದ ಇದನ್ನ ಅಲ್ಲಿ ಮಾಡಬೇಕಾಗಿತ್ತು ಅಂತ ವಿಂಟರ್ ಸೆಷನ್ ನಡೆದಾಗ ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭೆಯಲ್ಲಿ ಧನ್ಕರ್ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ. ಅದು ವಿಡಿಯೋ ಕ್ಲಿಪ್ಪಿಂಗ್ ರೆಕಾರ್ಡು ಇದೆ. ಮತ್ತು ಅವರಿಗೆ ಸಸ್ಪೆಂಡ್ ಆಗಿ ಹೊರಗಡೆ ಹೋಗಬೇಕಾಗಿತ್ತು. ಹಾಗಾಗಿ ಈಗಾಗಲೇ ಅದರ ಬಗ್ಗೆ ಪತ್ರ ಯಾವಾಗ ಬರೆದಿದ್ದಾರೆ, ಅದಕ್ಕಿಂತ ಮೊದಲನೇ ಬರೆದಿದ್ದಾರೆ. ಅದಕ್ಕಿಂತ ಮೊದಲ ಪತ್ರ ಬರೆದಿದ್ದಕ್ಕೂ ಅವರು ಈ ಪತ್ರ ಅಂತಿಮ ಅಂದ್ರೆ ಈ ಸದನದಲ್ಲಿ ಅಂತಿಮವಾಗಿ ಬರೋದು. ಅದಕ್ಕಿಂತ ಮೊದಲ 2-3 ಸರ್ತಿ ಪತ್ರ ಬರೆದಿದ್ದಾರೆ, ಫೋನ್ ಮಾಡಿ ಹೇಳಿದ್ದಾರೆ, BSc ಬಂದಿಲ್ಲ ಅವರು. ಇವೆಲ್ಲ ಸಂಗತಿಗಳೇನಿದಾವಲ್ಲ, ಅವರಿಗೆ ಯಾವ ನಿರ್ಣಯವನ್ನ BScಯಲ್ಲಿ ಫ್ಲೋರ್ ಆಫ್ ದಿ ಹೌಸ್ ಮೇಲೆ BScಯ ಫ್ಲೋರ್ದಲ್ಲಿ ತೆಗೆದುಕೊಂಡಿದ್ರು, ನಾವು ಸದನದಲ್ಲಿ ಪ್ಲೆಕಾರ್ಡ್ ತಗೊಂಡು ಬರುವುದಿಲ್ಲ ಅಂತ ಹೇಳಿ ಅದನ್ನ ಉಲ್ಲಂಘಿಸಿ ಸಸ್ಪೆಂಡ್ ಆಗ್ಲಿಕ್ಕೆ ಅವ್ರು ಸಸ್ಪೆಂಡ್ ಆಗ್ಬೇಕಂತ ತೀರ್ಮಾನ ಮಾಡಿದ್ರು. ಆದರೆ ಜನ ಅದನ್ನು ಸ್ವೀಕಾರ ಮಾಡಿಲ್ಲ. ಅದಕ್ಕೆ ಈಗ ಬೇರೆ ಬೇರೆ ರೀತಿಯಾದಂತಹ ನೆಪಗಳನ್ನು ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ, ಇವತ್ತು ಅವ್ರು ನೋಡ್ರಿ, ಯಾವಾಗಲೂ ಇಶ್ಯೂ ಡೈವರ್ಟ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಎಕ್ಸ್ಪರ್ಟ್. ಮೊದಲು ಅವರು ಚುನಾವಣೆ ಗೆದ್ದಾಗ, ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಗೆದ್ದು 4ನೇ ತಾರೀಕು ಸೆಷನ್ ಶುರು ಆದ ನಂತರ ಬಹಳ ಕಸಿವಿಸಿಕೊಂಡಿದ್ರು. ಇನ್ನು ಚುನಾವಣೆ ಗೆದ್ದದ್ದಕ್ಕೆ, ಸೋತದ್ದಕ್ಕೆ ಮತ್ತು BJP ಗೆದ್ದದ್ದಕ್ಕೆ ಈ ರೀತಿ ಮಾಡ್ತಾರ ಅಂತ ಅಂದ್ಕೊಡ್ತಾರ ಅಂತೇಳಿ ಶುರು ಮಾಡಿದ್ರು. ಆದ್ರೆ ಶುರು ಮಾಡಿದ ನಂತರ ಇದೊಂದು ನೆಪ ಸಿಕ್ತು. ಈ ರೀತಿ ಮಾಡಿದ್ದಾರೆ. ಇಲ್ಲೂ ಸಹಿತ ಈಗ ಹಿಜಾಬದ್ದು ಯಾವ ಆಧಾರದ ಮೇಲೆ ಹೇಳ್ತಾರೆ ಮುಖ್ಯಮಂತ್ರಿಗಳು? ಇಲ್ಲದ ಹಿಜಾಬ್ ಬ್ಯಾನ್ ಅನ್ನ ನಾನು ಹಿಂತಕೋತೀನಿ ಅಂತ ಹೇಳುದು ಎಂತ ಮುಟ್ಟಾಳತನ ಇದು? ಇದು ಬೇಕು ಅಂತಲೇ ಜನರ ಒಂದು ಭಾವನೆಯನ್ನ ಕೆರಳಿಸಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡೋ ಸಂಬಂಧವಾಗಿ ಮಾಡಿದ್ದು. ಈಗ ಎಲ್ಲೂ ಹಿಸಾಬದ ಚರ್ಚೆನೂ ಇರಲಿಲ್ಲ, ಏನೂ ಇರಲಿಲ್ಲ. ಇವರ ದುರುದ್ದೇಶ ಇದೆ. ಇವರಿಗೆ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ, ತುಷ್ಟೀಕರಣದ ರಾಜಕಾರಣಕ್ಕಾಗಿ ಇದನ್ನು ಹೇಳಿದ್ದಾರೆ. ಮತ್ತು ಇದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಈಗ ಅವರು ಯಾವಾಗ ಎಲ್ಲಿ ಬೇಕಾದಲ್ಲೇ ಟೈಮ್ ಪ್ರಕಾರ ಚೇಂಜ್ ಆಗ್ತಾರೆ. ಅವರು ಕಾಂಗ್ರೆಸ್ ಪಾರ್ಟಿಯವರು ಮಧ್ಯಪ್ರದೇಶದಲ್ಲಿ ಬಂದರು, ನಾವು ಹಿಂದೂ ಮತ್ತು ಯಾವ ಬ್ರಾಹ್ಮಣ, ಬನಿಯಾ, ಜಾಟ್ ಈ ಏರಿಯಾದಲ್ಲಿ ಹೋದಾಗ ನಾವು ಹಿಂದೂಗಳು ಅನ್ನೋದು, ಆ ಏರಿಯಾದೊಳಗೆ ನಾನು ಕೂಡ ತಮ್ಮ ಗೋತ್ರ ಹೇಳ್ಕೊಂಡು ಈ ಜನಿವಾರ ಪ್ರದರ್ಶನ ಮಾಡೋದು, ಇದೆಲ್ಲ ಇದು ರಾಹುಲ್ ಗಾಂಧಿಯ ಸ್ಟ್ಯಾಂಡರ್ಡ್ ಇದೆ. ಆ ರಾಹುಲ್ ಗಾಂಧಿ ಅಂತ ಇವರು ವರ್ತಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲದ ಹಿಜಾಬ್ ಬ್ಯಾನ್ ಅನ್ನ ಏನ್ ಬ್ಯಾನ್ ತೆಗಿತೀರಿ ನೀವು ಸಿದ್ದರಾಮಯ್ಯನವರು? ನನ್ನ ಪ್ರಕಾರ ಎಲ್ಲವೂ ಗೊತ್ತಿದ್ದೇ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಇನೋಸೆಂಟು ಅಲ್ಲ, ಇಗ್ನೋರೆನ್ಸು ಅಲ್ಲ, ಮೂರ್ಖರಂತೂ ಅಲ್ಲೇ ಅಲ್ಲ. ಅತ್ಯಂತ ಕೆಟ್ಟ ಬುದ್ಧಿಯಿಂದ ಈ ಹಿಜಾಬದ ವಿಷಯವನ್ನ ಎತ್ತಿದ್ದಾರೆ. ಸಮಾಜವನ್ನ ಡಿವೈಡ್ ಮಾಡಬೇಕು. ಜನ ಅವರಷ್ಟಕ್ಕೆ ಅವ್ರು ಆರಾಮಿದ್ದಾರಪ್ಪ. ಈಗ ಯಾವ್ದೇನು ತೊಂದರೆ ಇದೆ, ಅವರು ಯಾರು ಬರ್ತೀನಿ. ಈಗ ನಾಳೆ ನಾನು ಹಿಜಾಬ್ ಹಾಕೊಂಡು ಹೋಗ್ತೀನಿ ಕಾಲೇಜ್ಗೆ ಅಂತ, ನಾಳೆ ನಿಮ್ಮ ಪೊಲೀಸರು ಯಾವ್ದೋ ಲೇಡಿ ಪೊಲೀಸ್ನ ಹಿಜಾಬ್ ಹಾಕೊಂಡ್ ಬರ್ತೀನಿ ಅಂದ್ರೆ ಏನ್ ಮಾಡ್ತೀರಿ? ನೀವೇನು ಮಾಡ್ತಾ ಇರೋ ಖಬರ್ ಇದೆಯಾ ಸಿದ್ದರಾಮಯ್ಯನವರು ನಿಮ್ಗೆ? ಆದ್ದರಿಂದ ಇದು ಒಂದು ರೀತಿಯಲ್ಲಿ ದುರುದ್ದೇಶಪೂರಿತವಾಗಿ ವೋಟ್ ಬ್ಯಾಂಕ್ಸ್ ಪಾಲಿಟಿಕ್ಸ್ ಮಾಡೋದಕ್ಕಾಗಿ ಇರುವಂತಹ ಒಂದು ಷಡ್ಯಂತ್ರ ಇದು. ಆದರೆ ಇದರಲ್ಲಿ ಅವಾಗ ಉಲ್ಟಾ ಹೊಡಿದ ಸಮಾಜ, ಇಡೀ ಬಹುಜನ ಸಮಾಜ ಯಾವಾಗ ವಿರುದ್ಧ ಆಯ್ತು, ಈಗ ನಾನು ಹಂಗೆ ಹೇಳಿಲ್ಲ, ನಾನು ಹೇಳಿದ್ ಬೇರೆ, ಈ ರೀತಿ ಮಾಡ್ತಾ ಇದ್ದಾರೆ.